ನಾವು ಸಣ್ಣವ್ರಿರ್ಬೇಕಾದ್ರೆ ಎಷ್ಟಕ್ಕೊಂದು ಆಟ ಆಡ್ತಿದ್ವಿ ಅಲ್ಲ. ಸೊ ಪ್ರತಿಯೊಂದು ಆಟದ ಅರ್ಥ ನಮ್ಗೆ ಡೆಫಿನೆಟ್ಲಿ ಗೊತ್ತಿರಂಗಿಲ್ಲ. ಹಂಗೆ ಬೆಳೀತಾ ಬೆಳೀತಾ ನಾವು ಅದನ್ನ ಮರ್ತು ಬಿಡ್ತೇವಿ. ಅದಕ್ಕೆ ಏನಾರೆ ಅರ್ಥ ಇತ್ತೇನು, ಅದನ್ನ ನಾವು ತಿಳ್ಕೊಬೇಕಾಗಿತ್ತೇನು, ಅದ್ರ ಬಗ್ಗೆನೂ ನಾವು ವಿಚಾರ ಮಾಡಂಗಿಲ್ಲ. ಅಂಥದ ಒಂದು ಆಟ ನಾವೆಲ್ಲರೂ ಆಡಿದಂಥ ಆಟ. ಈ ಪದ್ಯಕ್ಕೆ ಈ ಆಟಕ್ಕೆ ಇಷ್ಟು ಡೀಪ್ ಮೀನಿಂಗ್ ಅದ ಅಂತ ಹೇಳಿ ಗೊತ್ತೇ ಇರ್ಲಿಲ್ಲಲ್ಲ ನಮ್ಗೆ ಯಾರಿಗೂ. ನಾ ಹೇಳಿಕ್ ಹೊಂಟಿರುವಂಥ ಆಟ ಅವಲಕ್ಕಿ ಪವಲಕ್ಕಿ ಚಣ ಚಣ ಮಿಣ ಮಿಣ ಢಾಮ್ ಧೂಮ್ ಡಸ್ ಬೋಸ್ ಕಾಯಿ ಕೊಟಾರ. ಈ ಆಟನ ನಾವೆಲ್ಲರೂ ಆಡಿರ್ತೇವಿ. ಬಟ್ ಇದ್ರ ಅರ್ಥ ಏನು ಅಂತ ಹೇಳಿ ಯಾರಿಗ್ಯಾರಿಗೆ ಗೊತ್ತದ ಏನು. ಇದ್ರ ಸ್ಟಾರ್ಟಿಂಗ್ ಬರ್ತದಲ್ಲ ಅವಲಕ್ಕಿ ಅಂತ ಹೇಳಿ. ಸೊ ಹಂಗಂತಂದ್ರೆ ನಾವು ಸಣ್ಣಾಗಿದ್ದಾಗ ಕೃಷ್ಣನ ಜೊತೆ ಅಂಬೆಗಾಲ್ ಇಟ್ಕೊಂತ ಹೋಗಿ ಅವಲಕ್ಕಿ ತಿನ್ನುವಂಥ ಹಂತ ದಾಟಿದ ಮ್ಯಾಲೆ ಪವಲಕ್ಕಿ ಅಂತಂದ್ರ ಪಾವು ಅಕ್ಕಿ ತಿನ್ನುವಷ್ಟು ದೊಡ್ಡವ್ರ ಆದ್ಮ್ಯಾಲೆ ಕಾಂಚಣ ನೋಡ್ತೀವಂತ. ಅಂದ್ರೆ ನಾವು ದುಡಿಲಿಕ್ಕೆ ಚಾಲು ಮಾಡ್ತೀವಿ. ನಾವು ದುಡಿಲಿಕ್ಕೆ ಚಾಲು ಮಾಡಿದ್ಮೇಲೆ ನಮ್ಮ ಕೈಯಾಗ ರೊಕ್ಕ ಓಡಾಡ್ಲಿಕ್ಕೆ ಆದ್ಮೇಲೆ ನಾವು ನೋಡಿದ್ದೆಲ್ಲ ಮಿಣ ಮಿಣ ಅಂತ ಕಾಣಿಸ್ತದೆ ಅಂತ ನಮಗೆ. ಮನೆ ಒಳಗೆ ಧಾಮ್ ಧೂಮ್ ಅಂತ ಹೇಳಿ ಮದ್ವಿನೂ ಮಾಡ್ತಾರ. ಸೊ ಮದುವೆಗೆ ಮಕ್ಕಳ ಸಂಸಾರ ಚಾಲು ಆದ್ಮೇಲೆ ಎಲ್ಲ ಡಸ್ ಬುಸ್ ಆಗ್ಬಿಡ್ತದಂತ. ಅದಾದ್ಮೇಲೆ ಒಂದಿನ ಕೊಯ್ ಕೊಟ್ಟಾರ ಅಂತ ಹೇಳಿ ನಾವು ಸತ್ತು ಹೋಗ್ತೀವಂತ. ಸೊ ಇದು ಈ ಪದ್ಯದ ಸಾರ. ಇದನ್ನ ನಾವು ಸಣ್ಣವ್ರಿದ್ದಾಗ ಹಂಗ ಆಡ್ತಿದ್ದೇವೆ. ಆಕ್ಚುಲಿ ಇದ್ರ ಅರ್ಥ ಏನು, ಯಾಕೆ ಆಡ್ಲಿಕತ್ತೇವಿ ಏನು ನಮ್ಗೊಂದು ಗೊತ್ತಿರ್ಲಿಲ್ಲ. ಆಮೇಲೆ ಹಂಗೆ ಬೆಳೀತಾ ಬೆಳೀತಾ ನಾವು ಮರ್ತು ಬಿಡ್ತೀವಿ. ಇನ್ನು ಆಟ ಆಡ್ತಿದ್ವಿ ಅನ್ನೋದು ನೆನೆಸ್ಕೊಳ್ಳೋದು ಭಾಳ ರೇರ್ ಈಗ. ನಮ್ಗೆ ಟೈಮ ಇರಂಗಿಲ್ಲ. ಇದು ನಾ ಹಿಂಗೆ ಒಂದು ಬುಕ್ ಓದ್ಲಿಕತ್ತಿದ್ದೆ, ಅದ್ರೊಳಗೆ ಇತ್ತು ಇದು. ಎಷ್ಟು ಆರ್ಥಿಕ ಅರ್ಬಿತ ಅದ ಅಂತ ಹೇಳಿ ಅನಿಸ್ತು ನಂಗೆ. ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊಂಡೇನಿ.